ಭೈರತಿ ಬಸವರಾಜ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಹೈಕೋರ್ಟ್ನ ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಭೈರತಿ ಬಸವರಾಜ್ಗಾಗಿ ಶೋಧ ಕಾರ್ಯ ತೀವ್ರಗೊಂಡಿದೆ. 4 ವಿಶೇಷ ತಂಡಗಳನ್ನ ರಚನೆ ಮಾಡಿ ಆರೋಪಿ ಭೈರತಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ರಾಜ್ಯ ಹೊರ ರಾಜ್ಯಗಳಲ್ಲೂ ಕೂಡ ಭೈರತಿ ಬಸವರಾಜ್ಗೆ ಶೋಧ ಕಾರ್ಯ ನಡೆಯುತ್ತಾ ಇದೆ. ದೇಶವನ್ನ ಬಿಟ್ಟು ತೆರಳದಂತೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ನಿಗಾ ವಹಿಸಿದ್ದಾರೆ. ಹೊರ ರಾಜ್ಯದ ಪೊಲೀಸರ ಜೊತೆಯೂ ಕೂಡ ಸಿಐಡಿ ಟೀಮ್ ಸಂಪರ್ಕದಲ್ಲಿದೆ. ಹೊರ ರಾಜ್ಯದ ಪೊಲೀಸರ ಜೊತೆ ನಿರಂತರವಾಗಿ ಸಿಐಡಿ ಸಂಪರ್ಕದಲ್ಲಿದ್ದು ಭೈರತಿ ಬಸವರಾಜ್ ದೇಶ ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ರೈಲ್ವೆ ನಿಲ್ದಾಣ, ಏರ್ಪೋರ್ಟ್, ಬಸ್ ನಿಲ್ದಾಣಗಳಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಯಾವುದೇ ಕ್ಷಣದಲ್ಲೂ ಶಾಸಕ ಭೈರತಿ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಸಿಐಡಿ ಕಚೇರಿ ಎದುರು ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ. ಸಿಐಡಿ ಕಚೇರಿಯ ಎದುರು ಬ್ಯಾರಿಕೇಡ್ ಅನ್ನ ಹಾಕಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭೈರತಿ ಬಸವರಾಜ್ ಶರಣಾಗುವಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಕಚೇರಿಯಲ್ಲಿ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರೌಡಿ ಶೀಟರ್ ಬಿಕ್ಲು ಕೊಲೆ ಕೇಸಲ್ಲಿ A5 ಆರೋಪಿಯಾಗಿರುವಂತಹ ಶಾಸಕ ಭೈರತಿ ಬಸವರಾಜ್ಗಾಗಿ ತೀವ್ರ ಶೋಧ ನಡೆಸ್ತಾ ಇದೆ ಸಿಐಡಿ ಟೀಮ್. ಹೊರ ರಾಜ್ಯಗಳ ಪೊಲೀಸರ ಜೊತೆಯೂ ಕೂಡ ಸಂಪರ್ಕದಲ್ಲಿ ಇಟ್ಕೊಂಡು ಭೈರತಿ ಬಸವರಾಜ್ ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಹೋಗಬಾರದು, ಅವರು ಶರಣಾಗಲೇಬೇಕು, ವಿಚಾರಣೆಯನ್ನ ಎದುರಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೀವ್ರ ತಪಾಸಣೆಯನ್ನ ನಡೆಸುತ್ತಿದ್ದಾರೆ. ಈಗ ಸಿಐಡಿ ಕಚೇರಿಗೆ ಭೈರತಿ ಬಸವರಾಜ್ ಬಂದು ಶರಣಾಗಲೇಬೇಕಾಗಿದೆ, ವಿಚಾರಣೆಗೆ ಒಳಪಡಲೇಬೇಕಿದೆ. ಅಂತಹ ಲುಕೌಟ್ ನೋಟಿಸ್ ಅನ್ನ ಹೊರಡಿಸಿರೋದ್ರಿಂದ ಅನಿವಾರ್ಯವಾಗಿ ಸಿಐಡಿ ಕಚೇರಿಗೆ ಭೈರತಿ ಬಸವರಾಜ್ ಬರಲೇಬೇಕು. ಇಲ್ಲ ಅಂದ್ರೆ ಎಲ್ಲಿ ಭೈರತಿ ಬಸವರಾಜ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ, ಅಲ್ಲೇ ಅವರನ್ನ ಬಂಧನ ಮಾಡಿ ಕರೆತರಲಾಗುತ್ತೆ. ಹೀಗಾಗಿ ಭೈರತಿ ಬಸವರಾಜ್ ಅವರೇ ಬರುವಂತಹ ಸಾಧ್ಯತೆ ಇರೋದ್ರಿಂದ ಸಿಐಡಿ ಕಚೇರಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ ಜೂನ್ 16ರಲ್ಲಿ ಕಳೆದ ವರ್ಷ ನಡೆದಂತಹ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ A5 ಆರೋಪಿಯಾಗಿದ್ದಾರೆ. ಭೈರತಿ ಬಸವರಾಜ್ನ ಆಪ್ತ ಏನಿದ್ದ ಜಗ್ಗ, ಈತನೇ A1 ಆರೋಪಿಯಾಗಿರುವಂತದ್ದು. ಭೈರತಿ ಬಸವರಾಜ್ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಬಿಜೆಪಿ ಶಾಸಕನ ಹುಡುಕಾಟಕ್ಕೆ ಸಿಐಡಿ ಟೀಮ್ ಇಳಿದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಶರಣಾಗಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಯಾಕೆಂದ್ರೆ ಸುಪ್ರೀಂಲ್ಲೂ ಕೂಡ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅವರು ಬಂದು ಶರಣಾಗುವಂತಹ ಸಾಧ್ಯತೆ ಇದೆಯಾ? ಏನೆಲ್ಲ ಅಪ್ಡೇಟ್ಸ್ ಇದೆ? ಚೈತ್ರ, ಏನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಕೂಡ A5 ಆರೋಪಿ ಆಗಿರೋದ್ರಿಂದ ಈಗ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ವಜಾಗಿದೆ. ಮತ್ತೆ ಈಗ ಪೊಲೀಸರು ಕೂಡ ಅವರನ್ನ ಬಂಧಿಸುವಂತಹ ಒಂದು ತಯಾರಿಯನ್ನು ಕೂಡ ಈಗ ನಿನ್ನೆಯಿಂದಲೂ ಕೂಡ ಮಾಡ್ತಾ ಇರೋದು. ಯಾವುದೇ ಕ್ಷಣದಲ್ಲೂ ಕೂಡ ಭೈರತಿ ಬಸವರಾಜ್ ಅವರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸುವಂತ ಸಾಧ್ಯತೆ ಕೂಡ ಇದೆ, ಅಥವಾ ಅವರೇ ಬಂದು ನೇರವಾಗಿ ಸಿಐಡಿ ಅಧಿಕಾರಿಗಳ ಮುಂದೆ ಸರೆಂಡರ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಮೊನ್ನೆ ಏನು ಹೈಕೋರ್ಟ್ ನಲ್ಲಿ ಅವರೊಂದು ಆಂಟಿಸಿಪೇಟರಿ ಬೇಲ್ ವಜಾ ಆದ ಬಳಿಕ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ನಿನ್ನೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆದ್ರೆ ಇವತ್ತು ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳುವ ಮುನ್ನವೇ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದ್ದು, ಏನು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೂಡ ಕೊಟ್ಟಿದೆ. ಆದ್ರಿಂದ ಈಗ ಅವರಿಗೆ ಏನು ಬಂಧನದ ಭೀತಿ ಈಗ ಜೋರಾಗಿ ಕಾಡ್ತಾ ಇರೋದು ಕೂಡ. ಮತ್ತೆ ಸಿಐಡಿ ಅಧಿಕಾರಿಗಳು ಕೂಡ ಈಗಾಗಲೇ 4 ವಿಶೇಷ ತಂಡಗಳನ್ನ ರಚನೆ ಮಾಡಿ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರೀಗ ಏನು ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಆದೇಶ ಬರುವ ಮುನ್ನವೇ ಅವರೀಗ ಅಜ್ಞಾತ ಕೂಡ ಆಗಿರೋದು. ಆದ್ರಿಂದ ಅವರನ್ನ ಪತ್ತೆ ಮಾಡಿ ಅವರನ್ನ ಬಂಧಿಸುವಂತ ಅನಿವಾರ್ಯತೆ ಕೂಡ ಈಗ ಸಿಐಡಿ ಅಧಿಕಾರಿಗಳ ಮುಂದೆ ಇರುವಂತದ್ದು. ಆದ್ರೆ ಸದ್ಯ ಈಗ ಅವರು ಬೆಂಗಳೂರಿನಲ್ಲಿ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಅವರು ಮಹಾರಾಷ್ಟ್ರ ಅಥವಾ ಆಂಧ್ರದಲ್ಲಿ ಇರುವ ಬಗ್ಗೆ ಒಂದು ಸಿಐಡಿ ಅಧಿಕಾರಿಗಳು ಖಚಿತ ಮಾಹಿತಿಯನ್ನು ಕೂಡ ಪಡೆದಿದ್ದು, ಈಗ ಅಲ್ಲಿ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳ ತಂಡ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ನಡುವೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅವರಿಗೆ ಹಿನ್ನಡೆ ಆಗಿರೋದ್ರಿಂದ ಅವರೇ ನೇರವಾಗಿ ಸಿಐಡಿ ಮುಂದೆ ಒಂದು ಹಾಜರಾಗಿ ಸರೆಂಡರ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಚೈತ್ರ, ಇನ್ನು ಮುನಿರಾಜು, ಹೈಕೋರ್ಟ್ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು, ಸುಪ್ರೀಂ ಕೋರ್ಟ್ ಕೂಡ ವಜಾ ಮಾಡಿದೆ. ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಈ ವಜಾ ಮಾಡಿರುವಂತದ್ದು?
ಚೈತ್ರ, ಇದು ಕೊಲೆ ಪ್ರಕರಣ ಆಗಿದೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರು A5 ಆರೋಪಿ ಕೂಡ ಆಗಿರೋದ್ರಿಂದ ಅವರನ್ನ ಒಂದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಬೇಕು ಅಂತೇಳಿ ಕೂಡ ಹೈಕೋರ್ಟ್ ನಲ್ಲಿ ಒಂದು CID ಪರ ವಕೀಲರು ಕೂಡ ಒಂದು ತಮ್ಮ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ, ಮತ್ತೆ ಪ್ರಮುಖ ಆರೋಪಿ ಜೊತೆ ಆತ ಟ್ರಾವೆಲ್ ಮಾಡಿರುವಂತಹ ಒಂದು ಹಿಸ್ಟ್ರಿ ಕೂಡ ಇದೆ, ಮತ್ತೆ ಇಬ್ಬರ ನಡುವೆ ಒಂದು ಸಂಪರ್ಕ ಕೂಡ ಇರುವಂತದ್ದು ಕೂಡ ಗೊತ್ತಾಗಿದೆ. ಮತ್ತೆ ಬಿಕ್ಲು ಶಿವನ ಜೊತೆ ಒಂದು ವೈಷಮ್ಯ ಇರೋದ್ರ ಬಗ್ಗೆ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರೋದ್ರಿಂದ ಅವರನ್ನ ಬಂಧಿಸಿ ಒಂದು ವಿಚಾರಣೆ ಮಾಡಬೇಕಾದದ್ದು ಅನಿವಾರ್ಯತೆ ಕೂಡ ಇದೆ ಅಂತೇಳಿ CID ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡಿದ್ರು. ಮತ್ತೆ ಇದನ್ನ ಪರಿಗಣನೆ ಮಾಡಿದಂತ ಒಂದು ಹೈಕೋರ್ಟ್ ಅವರಿಗೆ ಒಂದು ಆಂಟಿಸಿಪೇಟರಿ ಬೇಲ್ ಅನ್ನು ಕೂಡ ವಜಾ ಮಾಡಿತ್ತು. ಆ ಬಳಿಕ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಅವರು CID ಮುಂದೆ ಒಂದು ವಿಚಾರಣೆಗೆ ಹಾಜರಾಗಬೇಕು, ಮತ್ತೆ ತನಿಖೆಯನ್ನು ಕೂಡ ಹೆದರಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟು ಅವರೊಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ವಜಾ ಮಾಡಿದೆ. ಅದರಿಂದ ಈಗ ಅನಿವಾರ್ಯವಾಗಿ ಈಗ CID ಅಧಿಕಾರಿಗಳು ಅವರನ್ನ ಬಂಧಿಸಲೇಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇದೆ. ಮತ್ತೆ ಖುದ್ದು ಅವರು ಕೂಡ ಈಗ CID ಮುಂದೆ ವಿಚಾರಣೆಗೆ ಹಾಜರಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಹೇಳಿಕೆಯನ್ನು ದಾಖಲಿಸಬೇಕು, ಮತ್ತೆ ವಿಚಾರಣೆಯನ್ನು ಕೂಡ ಎದುರಿಸಬೇಕಾದ ಪರಿಸ್ಥಿತಿ ಈಗ ಎದುರಾಗಿದೆ. ಚೈತ್ರ, ಮುನಿರಾಜು, ಇನ್ನು ಹೈಕೋರ್ಟ್ ಅಲ್ಲ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಯ್ತು. ಈಗ ಭೈರತಿ ಬಸವರಾಜ್ಗೆ ಶರಣಾಗೋದನ್ನ ಬಿಟ್ಟು ಬೇರೆ ಆಯ್ಕೆಗಳೇನಿದೆ? ಚೈತ್ರ, ಈಗಾಗಲೇ ಕಾನೂನು ಪ್ರಕ್ರಿಯೆ ಅವರು ಸಾಕಷ್ಟು ಫೈಟ್ ಅನ್ನು ಕೂಡ ಮಾಡಿದ್ರು. ಸೆಷನ್ ಕೋರ್ಟ್ ಅಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಆಂಟಿಸಿಪೇಟರಿ ಬೇಲ್ ಅನ್ನ ಪಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಆದ್ರೆ 3 ಕಡೆ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಗಳು ವಜಾ ಆಗಿರೋದ್ರಿಂದ ಅವರಿಗೆ ಮುಂದಿನ ಕಾನೂನು ಪ್ರಕ್ರಿಯೆ ಕೂಡ ಸಾಕಷ್ಟು ಕ್ಷೀಣಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗ ಅವರಿಗೆ ಸರೆಂಡರ್ ಆಗಬೇಕು ಅಥವಾ CID ಅಧಿಕಾರಿಗಳಿಂದ ಬಂಧನಕ್ಕೆ ಒಳಗಾಗಿ ಅವರು ತನಿಖೆಯನ್ನ ಎದುರಿಸಬೇಕು. ಈ ಎರಡೇ ಅನಿವಾರ್ಯ, ಈ ಎರಡು ಮಾತ್ರ ಅವರ ಮುಂದೆ ಇರುವಂತದ್ದು. ಆದ್ರಿಂದ ಯಾವುದೇ ಕ್ಷಣದಲ್ಲಿ ಅವರೇ ಖುದ್ದಾಗಿ ಒಂದು CID ಅಧಿಕಾರಿಗಳ ಮುಂದೆ ಒಂದು ಹಾಜರಾಗಿ ಸರೆಂಡರ್ ಆದ್ರೆ ತನಿಖೆಯಿಂದ ಸ್ವಲ್ಪ ವಿನಾಯಿತಿ ಸಿಗಬಹುದು. ಮತ್ತೆ ಕೋರ್ಟ್ನ ಒಂದು ವಿಚಾರಣೆ ಸಂದರ್ಭದಲ್ಲಿ ಕೂಡ ಖುದ್ದಾಗಿ ನಾನೇ ಸರೆಂಡರ್ ಆಗಿದ್ದೀನಿ, ಅದರಿಂದ ಜಾಮೀನನ್ನು ಮಂಜೂರು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಅದರಿಂದ ಈಗ ಅವರು ಸರೆಂಡರ್ ಆದ್ರೆ ಅವರಿಗೆ ಒಂದು ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಒಂದು ಸ್ವಲ್ಪ ರಕ್ಷಣೆ ಕೂಡ ಸಿಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಒಂದು ವೇಳೆ CID ಅಧಿಕಾರಿಗಳೇ ಅವರನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ರೆ ಆಗ ಅವರು ಪುನಃ ಕಸ್ಟಡಿಗೆ ಪಡೆದು ಒಂದು ವಿಚಾರಣೆ ಮಾಡ್ತಾರೆ. ಆ ಬಳಿಕ ಕೋರ್ಟ್ಗೆ ಕೂಡ ಹಾಜರುಪಡಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಚೈತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.